ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ನಾವು ರೇನ್ಕೋಟ್ ಗಿಡ್ಕೋಟ್ ಎಲ್ಲ ಹಾಕೊಂಡ ರೆಡಿ ಆಗಿದ್ದೇವಿ. ನೋಡ್ರಿ, ಇಲ್ಲಿ ಸಾನ್ವಿನೂ ರೆಡಿ ಆಗಿದ್ದಾಳು ರೇನ್ಕೋಟ್ ಹಾಕೊಂಡ್ ಕೇಸ. ಯಾಕಂದ್ರೆ ಒಂದೊಂದ್ಸಲ ಮಳೆ ಬರ್ತಿರ್ತೈತಿ. ಸೊ ಇವ್ನ ಕೈಯಾಗ ಹಿಡ್ಕೊಂಡು ಹೋದ್ರ ಮತ್ತೆ ಅಲ್ಲಿ ಹಾಕೋ ಮಟ್ಟ ತೋರ್ಸ್ಕೊಂಡ್ ಬಿಡ್ತೇವೆ ಅಂತ ಹೇಳಿ ನಾವು ಹಾಕೊಂಡ್ ರೆಡಿ ಆಗೇನ ಹೊಂಟಿದ್ದೇವಿ. ನಾವೀಗ ಹೊರಗೆ ಸುತ್ತಾಡೋಕೆ ಹೊಂಟಿದ್ದೇವಿ. ನಮ್ಗೆ ಒಬ್ರ ಅಣ್ಣ ಇವರು ನಮ್ಗೆ ಬಂದಾಗಿಂತ್ರ ಇವ್ರ ಎಲ್ಲ ಹೆಲ್ಪ್ ಮಾಡಾಕತ್ತಾರು. ಹಾಯ್ ಅಣ್ಣ, ನಿಮ್ಮ ಹೆಸರು? ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀರ ನಮ್ನ? ಎಸ್ಟೇಟ್ ನೋಡಕ್ಕೆ. ನಾವು ಟ್ರೆಕ್ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನಾವು ಹೋಗ್ಬೇಕಂದ್ರೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಮನೇಲಿ ಹೋಗುವಾಗ. ಆದ್ರೆ ಅದ ಪ್ಲ್ಯಾನ್ ಪ್ರಕಾರ ನಾವು ಹೋಗಬೇಕಿತ್ತು ಮಂಜರಾಬಾದ್ ಬೋಟಿಗೆ. ಆಮೇಲೆ ಅಲ್ಲೇ ಅಣ್ಣನ ಜೊತೆ ಮಾತಾಡಿದ ಆದ್ಮೇಲೆ ಅವರು ನಮ್ಮನ್ನ ಅವರ ಕಾಫಿ ಎಸ್ಟೇಟಿಗೆ ಕರ್ಕೊಂಡು ಹೋದರು. ಅದೊಂದು ಸಣ್ಣ ಟ್ರೆಕ್ಕಿಂಗ್ ಥರನೂ ನಮ್ಗೆ ಫೀಲ್ ಆಯಿತು. ನಾವು ಮನ್ಯಾಗ ಕಾಫಿ ಎಲ್ಲ ಕುಡಿತಿರ್ತೀವಿ. ಕಾಫಿ ಹೆಂಗೆ ಬೆಳಿತಾರೋ ಏನು ಮಾಡ್ತಾರೋ ಒಂದು ಗೊತ್ತಿರಲಿಲ್ಲ. ಆದರೆ ಇವತ್ತಿನ ದಿನ ಆ ಅವಕಾಶ ಸಿಕ್ತು ನಮ್ಗೆ. ಕಾಫಿ ಗಿಡ ಮತ್ತು ಮೆಣಸು ಕಾಳು, ಪೆಪ್ಪರ್ ಹೆಂಗೆ ಬೆಳಿತಾರೋ ಅನ್ನೋದನ್ನು ಆ ಅಣ್ಣ ನಮ್ಗೆ ಎಲ್ಲ ಸಮೀಪಲೆ ಚೆಂದಾಗೆ ತೋರಿಸ್ಕೊಟ್ರು. ಇದೆಲ್ಲ ನೋಡ್ಕೊಂತ ಹೋಗುವಾಗ ಅವ್ರ ಎಸ್ಟೇಟ್ ಸಮೀಪನ ಒಂದು ಹೇಮಾವತಿ ನದಿ ಹರಿಯಾಗತ್ತಿತ್ತು. ಅದನ್ನು ನಮ್ಗೆ ತೋರಿಸ್ಕೊಟ್ರು. ಮತ್ತು ಅಲ್ಲಿ ಎಸ್ಟೇಟ್ದವ್ರು ಎಲ್ಲರೂ ಆನೆಗಳು ಬಂದು ನಮ್ದು ಬೆಳೆ ಎಲ್ಲ ಹಾಳು ಮಾಡ್ತಾವಂತೆ ಸುತ್ತು ಕಡೆ ಬೇಲಿಗತ್ತೆ ಅವರು ಎಲೆಕ್ಟ್ರಿಕ್ ಕಂಬಗಳನ್ನ ಹಾಕಿದ್ರು. ಆ ಅಣ್ಣ ಹೇಳಿದ ಪ್ರಕಾರ ಅವು ಜಾಸ್ತಿ ಪವರ್ನು ಎಲೆಕ್ಟ್ರಿಕ್ ಪೋಲ್ಗಳು ಇರಂಗಿಲ್ಲ, ಎಲೆಕ್ಟ್ರಿಕ್ ವಯರ್ ಇರಂಗಿಲ್ಲ, ಸ್ವಲ್ಪ ಪವರ್ನು ಇರ್ತಾವೆ. ಅವು ಟಚ್ ಆದ ಕೂಡಲೇ ಇಲ್ಲಿ ಕರೆಂಟ್ ಐತಿ ಅಂತ ಗೊತ್ತಾದ ಕೂಡಲೇ ಅವು ಸಮೀಪ ಬರಂಗಿಲ್ಲ, ಅವು ದೂರ ಹೋಗ್ತಾವು ಅನ್ನೋದು ಅವ್ರದ್ದು ಒಂದು ಇಂಟೆನ್ಷನ್ ಇರ್ತೈತಿ. ಮತ್ತು ಇನ್ನೊಂದು ಇಂಟೆನ್ಷನ್ ಅಂದ್ರೆ ಅದು ಜಾಸ್ತಿ ಪವರ್ ಇರಲಿಲ್ಲ ಅಂದ್ರೆ ಆನೆಗಳಿಗೇನು ಏನೂ ತೊಂದರೆ ಆಗಂಗಿಲ್ಲ, ಅದರಲ್ಲೇ ಅವ್ರ ಬೆಳೆನೂ ನಾಶ ಆಗಂಗಿಲ್ಲ. ಎಷ್ಟು ಚಲೋ ತಲೆ ಓಡಿಸ್ತಾರೋ. ಇದಕ್ಕೆ ನಾವು ಅಲ್ಲಿ ರೈತರಿಗೆ ಒಂದು ಸೆಲ್ಯೂಟ್ ಹೊಡ್ಯಾಕ ಬೇಕು. ನಾನು ಮಜಾ ಬರೈತಿ. ಮಂಕಿ ಎಲ್ಲೈತೆ? ಕಾಣಿಸೋದ್ ನೋಡ್ರಿ. ಸಾನ್ವಿ, ಯಾರಿದು? ನನ್ನ ತಂಗಿ ಬರಾಕತೈತಿ ಅನ್ನಕ ಕುಡಿದಾರಲ್ಲ ಪಪ್ಪ, ಅದು ಈ ಥರಲ್ಲೇ ಆಗ್ತಾವಂತ ನೋಡಿ. ಇವೆಲ್ಲ ಕಾಫಿ ಬೀಜ. ಹಾಂ, ಇದು ಪೆಪ್ಪರು. ಇಲ್ಲಿ ನೋಡ್ರಿ, ಇದು ಕಾಣಿಸಕತ್ತೈತಿ, ಇದು ಕಾಫಿ ಬೀಜ. ಮತ್ತು ಎಲ್ಲೈತಪ್ಪ, ಈ ಮರದೊಳಗೆ ಒಂದು ಬಳ್ಳಿ ಕಾಣಿಸಕತ್ತೈತಿ, ಇದ್ರೊಳಗೆ ಪೆಪ್ಪರ್ ಆಗ್ತಾವು. ನಿಂಗೆ ಖುಷಿ ಆಗತ್ತೈತ್ಲ ಇಲ್ಲಿ ಬಂದಿದ್ದ? ಇಲ್ಲ ಖುಷಿ ಇಲ್ಲ ನಿಂಗೆ ಹಿಂಗೆ ಬಂದಿದ್ದ? ಆಗಾಕತ್ತೈತಿ. ಮತ್ತು ಒಂದು ಹಾಡು ಹೇಳ ನೋಡೋಣ. ಯಾಕಮ್ಮ? ಹೇಳೋ ಮನಸ್ಸಿಲ್ಲ. ಇಷ್ಟು ಚಲೋ ರೋಡ್ ಮೇಲೆ ಕರ್ಕೊಂಡು ಹೊಂಟಿ, ಎಲ್ಲಿಂದ ಹಾಡು ಬರ. ನೋಡ್ರಿ, ಇದು ದಾರಿನೂ ಕಾಣಿಸ್ವಲ್ತಾಗೈತಿ. ಎಲ್ಲ ಕಡೆ ಹುಲ್ಲು ತುಂಬೈತಿ, ಗಿಡಗಳು. ಅಯ್ಯಪ್ಪ, ಇದಂತ ದಾರಿ ಹಿಂಗ್ ಕರ್ಕೊಂಡ್ ಹೊಂಟ್ರಿ ಇವ್ರು. ಹ್ಮ್,
ಕಾಡ್ ಜನ ಅದು ಇಲ್ವಾ ಅಣ್ಣ ಈ ಕಡೆ? ನೋಡ್ರಿ ಇಲ್ಲೇ ಗಿಡಗಳು ನಡಕ್ ಬಗ್ಗೆ ಅದು ಕರ್ಕೊಂಡ್ ಹೊಂಟಿದಾರು ಅಣ್ಣ. ಒಂದ್ಸಲ ನಮ್ ಮಜಾ ಇಲ್ಲ ಸರ್, ಹಾ ಪ್ಲೇಸ್ ಎಲ್ಲ ನೋಡ್ಬೋದು ಮತ್ ಒಂದು. ನಮ್ ಸಾನು ನೋಡ್ರಿ ಏನಾಯ್ತು ಬಂಗಾರಿ? ಹಾ ಗಿಡದಾಗಿನ ನೀರ್ ನಿನ್ ಮುಖಕ್ ಬಂತು. ಇಷ್ಟೆಲ್ಲ ನಾವು ಎಸ್ಟೇಟ್ ಒಳಗೆ ಅಡ್ಡಾಡಿದ ಆದ್ಮೇಲೆ ನಮ್ಗೆ ಒಬ್ಬರ ಮೆಂಬರ್ ವೆಲ್ಕಮ್ ಮಾಡಿದ್ರು. ಅವ್ರು ಯಾರಂದ್ರೆ ಲಿಚೀಸ್ ಜಿಗಣಿ. ಇವು ನಮ್ಗೆ ಹಿಡ್ಕೊಂಡು ಬಿಟ್ಟಿತ್ತು ಕಾಲಿಗೆ, ಸಾನ್ವಿಗೂ ನಮಗೂ ಎಲ್ಲರಿಗೂ ಹಿಡ್ಕೊಂಡಿತ್ತು. ಆಮೇಲೆ ಸ್ಟಾರ್ಟಿಂಗ್ ನೋಡಿದಾಗ ನಮಗೂ ಸ್ವಲ್ಪ ಅಂಜಿಕೆ ಬಂತು. ಆದ್ರೆ ನಾವು ಹೋಗ್ಬೇಕಂದ್ರೆ ಕಾಲಿಗದು ಡ್ರೆಸ್ಸಿಗೆ ಸ್ವಲ್ಪ ಡೆಟಾಲ್ ಹಚ್ಕೊಂಡು ಹೋಗಿದ್ದು. ಆಮೇಲೆ ನಾವು ಜೊತೆಗೆ ಡೆಟಾಲನ್ನು ತೊಗೊಂಡು ಹೋಗಿದ್ದು. ಅದನ್ನು ಸ್ವಲ್ಪ ಹಾಕಿದ್ಮೇಲೆ ಅವು ಅಲ್ಲಿಂದ ಉದುರಿ ಹೋಗ್ಬಿಟ್ಟು. ಇಲ್ಲಿ ನೋಡ್ರಿ ಸಾನ್ವಿ ಒಂದೆರಡು ಲಿಚೀಸ್ ಹತ್ತಿದ್ದು ಕಾಲಿಗೆ. ಸೊ ಅದಕ್ಕೆ ಆಂಜಿಕೆ ಅವ್ರಪ್ಪನ ಹತ್ತಿ ಕುಂತಾಳು. ಟ್ರೆಕ್ಕಿಂಗ್ ಮಾಡಕ್ಕಂತ ಬಂದೈತಿ. ಈ ತಗೊಂಡು ವಿಡಿಯೋ ಮಾಡ್ತಿಲ್ದೆ. ಇದರಿಂದ ನೋಡ್ರಿ ರಗತ್ ಸಣ್ಣ ರಗತ್ ಬಂತು. ಇಷ್ಟ ಇರ್ತದೆ ನೋಡಿ ಬಂಗಾರಿ, ಮತ್ತೇನಿಲ್ಲ ತೋರಿ. ಗೈಸ್ ಕಾಫಿ ಎಸ್ಟೇಟ್ ನೋಡಕ್ಕಂತ ಹೋದು. ಅದ್ರ ಜೋಡಿ ಟ್ರೆಕ್ಕಿಂಗನ್ನು ಆಯಿತು. ಅಲ್ಲೇ ಒಂದು ಸ್ವಲ್ಪ ಲೀಚೀಸ್ ಎಲ್ಲ ಹತ್ತಿದ್ದು ಅಂತ ಕೆಲಸ ಅಣ್ಣ ಜಲ್ದಿ ಕರ್ಕೊಂಡು ಬಂದರು. ಅಲ್ಲಿಂದ ಬಂದಮೇಲೆ ನಮ್ಮ ಶೂ ಅವಸ್ಥೆ ನೋಡ್ರಿ ಹೆಂಗಿದವು.